ದೀಪದ ಬೆಳಕು ಕಾಣಿಸುತ್ತೆ, ಕಷ್ಟ ಕಾಣಲ್ಲ ಅಂತ ಡಿ.ಕೆ ಮಾರ್ಮಿಕ ನುಡಿ. ಇತ್ತೀಚೆಗೆ ಡಿ.ಕೆ ಶಿವಕುಮಾರ್ ಅವರು ಡೈರೆಕ್ಟ್ ಹಿಟ್ಟಿಗಿಂತ ಈ ಮಾರ್ಮಿಕ ನುಡಿನೇ ಸ್ವಲ್ಪ ಜಾಸ್ತಿ ಆಗಿರೋದು. ಯಾಕೆ ಇದನ್ನು ಹೇಳಿದ್ರು, ಯಾರಿಗೆ ಯಾರು ಕಷ್ಟ ಕಾಣಬೇಕಾಗಿತ್ತು, ಯಾವ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟರು ನೋಡೋಣ ಬನ್ನಿ. ಮತ್ತೆ ವೇದಾಂತಿಯ ರೀತಿಯಲ್ಲಿ ಮಾತನಾಡಿರೋದು ಡಿ.ಸಿ.ಎಂ ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಇತ್ತೀಚೆಗೆ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಡಿ.ಕೆ ಶಿವಕುಮಾರ್ ನಡುವೆ ಶೀತಲ ಸಮರ ನಡೀತಾನೆ ಇತ್ತು. ಇದರ ನಡುವೆ ಇತ್ತೀಚಿನ ದಿನಗಳಲ್ಲಿ ವೈರಾಗ್ಯ, ಆಧ್ಯಾತ್ಮದ ಮಾತುಗಳು ಆಡ್ತಾ ಇರುವಂಥದ್ದು ಡಿ.ಕೆ ಶಿವಕುಮಾರ್ ಅವರು. ನಿನ್ನೆ ಬೆಂಗಳೂರು ಕೃಷಿ ವಿವಿಯಲ್ಲಿ ನಡೆದಂಥ ಸಮಾರಂಭವೊಂದರಲ್ಲಿ ಇಂಥದ್ದೇ ಮಾತಾಡಿರೋದು ಚರ್ಚೆಗೆ ಕಾರಣವಾಗ್ತಾ ಇದೆ. ತಮ್ಮ ಕಷ್ಟದ ಕೆಲಸಗಳನ್ನು ಗುರುತಿಸ್ತಾ ಇಲ್ಲ ಎಂಬ ಅರ್ಥ ಬರುವ ಮಾತನ್ನ ಡಿ.ಸಿ.ಎಂ ಮಾಡಿರೋದು. ಗಣೇಶ, ದೀಪ, ಬತ್ತಿ, ಡೋಲು, ಟಮಟೆ ಮುಂತಾದ ಉದಾಹರಣೆಗಳನ್ನು ನೀಡಿ ಭಾಷಣ ಮಾಡಿದ್ದಾರೆ. ಈ ಒಗಟು ನುಡಿ ನಾನಾ ವ್ಯಾಖ್ಯಾನಕ್ಕೆ ನಾಂದಿ ಹಾಡ್ತಾ ಇದೆ. ಇತ್ತೀಚೆಗೆ ಇವರು ದೆಹಲಿಗೆ ಹೋಗಿದ್ರು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಕೊಂಡು ಬರ್ತಾರೆ ಅಂತ ಚರ್ಚೆ ಆಗ್ತಾ ಇತ್ತು. ಬಟ್ ಏನೋ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆಗ ನಿರಾಸೆ ಆಗಿತ್ತು. ಪಕ್ಷಕ್ಕಾಗಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಹೈಕಮಾಂಡ್ ನಾಯಕರಿಗೆ ಏನು ಹೇಳಿದಾರೆ ಎಲ್ಲ ಕೇಳಿದ್ದೀನಿ, ಜೈಲಿಗೆ ಹೋಗಿ ಬಂದಿದ್ದೀನಿ, ಹಾಗಿದ್ರು ನನಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತ. ಸೊ ಆಗಲೂ ಒಂದು ಸ್ವಲ್ಪ ಬೇಜಾರದಲ್ಲೇ ಮಾತಾಡಿದ್ರೆ ಏನಂತ, ನಾನು ಪಕ್ಷದ ಕಾರ್ಯಕರ್ತ ಅಷ್ಟೇ, ಅವ್ರಿಗೆ ಸುಸ್ತಾಗಿದೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ, ನಾನು ಬ್ಯಾನರ್ ಕಟ್ಟಿದ್ದೀನಿ, ಪೋಸ್ಟರ್ ಕಟ್ಟಿದ್ದೀನಿ, ಕಾರ್ಯಕರ್ತನಾಗಿ ಬಂದವನು, ಸಿಕ್ಕಾಗ ವೇದಿಕೆ ಮೇಲೆ ಭಾಷಣ ಮಾಡಿದವನಲ್ಲ, ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಅಂದರೆ ತನಗೆ ಎಷ್ಟೇ ಪಕ್ಷಕ್ಕೆ ನಿಷ್ಠಾವಂತನಾಗಿದ್ರು ಕೂಡ, ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರು, ಅವಕಾಶ ಅಂತ ಬಂದಾಗ ಅಥವಾ ನಾನು ಕೇಳಿದ್ದನ್ನು ಕೊಡಬೇಕು ಅಂತ ಬಂದಾಗ ಯಾರು ಏನು ಸಪೋರ್ಟ್ ಮಾಡ್ತಿಲ್ಲ ಅನ್ನೋದೊಂದು ಬೇಸರ ಡಿ.ಕೆ ಶಿವಕುಮಾರ್ ಅವ್ರಿಗಿದೆ ಅಂತ ಇತ್ತೀಚೆಗೆ ಅವ್ರ ಮಾತುಗಳಲ್ಲಿ ಅನಿಸ್ತಾ ಇತ್ತು. ಅದಕ್ಕೆ ಹೊಂದಾಣಿಕೆ ಆಗುವಂತೆಯೇ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ದೀಪದ ಬೆಳಕು ಕಾಣಿಸುತ್ತೆ, ಕಷ್ಟ ಕಾಣಲ್ಲ ಅಂತ. ಡಿ.ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತೆ, ಹೆಂಗಾಗ್ಬಿಡ್ತಾರೆ, ಯಾಕೆ ಆಗ್ಬಿಡ್ತಾರೆ, ಇವರೊಬ್ಬರೇ ಇರೋದ ಅನ್ನೋದು ಕಾಣಿಸುತ್ತೆ. ಬಟ್ ಅವರು ಪಕ್ಷಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಕಾಣಿಸಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ. ಒಟ್ಟು ಅವರ ಈ ಮಾರ್ಮಿಕ ನುಡಿನೇ ಈಗ ಚರ್ಚೆ ಕಾರಣವಾಗ್ತಾ ಇರುವಂಥದ್ದು.